ಸ್ನೇಹಿತರೆ, ಇವತ್ತಿನ ಸಂವಾದ ಧೀಮಂತ ಕಾರ್ಮಿಕ ಮುಖಂಡ ಡಾಕ್ಟರ್ ಕೆ.ಎಸ್. ಶರ್ಮಾರವರ ಜೊತೆ ಮಾಡಿದ್ದೇನೆ. ಡಾಕ್ಟರ್ ಶರ್ಮಾರವರು ಧೀಮಂತ ಕಾರ್ಮಿಕ ಮುಖಂಡ, ಸಾಹಿತಿ, ಪ್ರೊಫೆಸರ್, ದಿನಗೂಲಿ ನೌಕರರ ಹೋರಾಟಗಾರ. ದಿನಾಂಕ 30/9/1934ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜನಿಸಿದರು. ಹುಬ್ಬಳ್ಳಿ ಜೆಎಸ್ಎಸ್ ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಮತ್ತು ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿರುತ್ತಾರೆ. 66,000 ದಿನಗೂಲಿ ನೌಕರರನ್ನು ಹೋರಾಟ ಮಾಡಿ ಕಾಯಂಗೊಳಿಸಿದ್ದರು. ಈಗ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳದ ಅಧ್ಯಕ್ಷರಾಗಿದ್ದಾರೆ. ಇಂಡಿಯನ್ ಅಕಾಡೆಮಿ ಸೋಷಿಯಲ್ ಸೈನ್ಸ್ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕೇಂದ್ರ ಸರ್ಕಾರದ ಸಾಹಿತ್ಯ ಪ್ರಶಸ್ತಿ, ವಿಶ್ವೇಶ್ವರಯ್ಯ ನವರತ್ನ ಪ್ರಶಸ್ತಿ, ಚಾಲುಕ್ಯ ಪ್ರಶಸ್ತಿ, ಸಾಹಿತ್ಯ ಶ್ರೀ, ಕರ್ನಾಟಕ ಶ್ರೀ, ಕಾರ್ಮಿಕ ರತ್ನ ಪ್ರಶಸ್ತಿ ಪಡೆದಿದ್ದಾರೆ. 3 ವಯಸ್ಸಿನಲ್ಲಿಯೂ ಸಹ ಇವರು ಅತ್ಯಂತ ಯುವಕರಂತೆ ಸಾರ್ವಜನಿಕರಿಗೆ, ಕಾರ್ಮಿಕರಿಗೆ ಸೇವೆಯನ್ನು ಮಾಡುತ್ತಿದ್ದಾರೆ. ಹುಬ್ಬಳ್ಳಿ ಶರ್ಮ ಚೇತನ ಆವರಣ ಸ್ಥಾಪನೆ ಮಾಡಿ ಶರ್ಮಾ ITI, ಪ್ರಕೃತಿ ಚಿಕಿತ್ಸಾ, ಯೋಗ ವಿಜ್ಞಾನ ಸಂಸ್ಥೆ, ಕಂಪ್ಯೂಟರ್ ಅಪ್ಲಿಕೇಶನ್, ಶಿಶು ವಿಹಾರ, ಪ್ರಾಥಮಿಕ ಶಾಲೆ, ಆಯುರ್ವೇದ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ವರಕವಿ ದ.ರಾ. ಬೇಂದ್ರೆ ನೆನಪಿಗಾಗಿ ಡಾಕ್ಟರ್ ದ.ರಾ. ಬೇಂದ್ರೆ ಪುತ್ಥಳಿ ಸಂಶೋಧನಾ ಸಂಸ್ಥೆ ಮತ್ತು ವಿನಾಯಕ ದೇವಾಲಯ, ಬೇಂದ್ರೆ ಕುಟೀರ ಮುಂತಾದ 7 ಸ್ಮಾರಕಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಕುವಲಯ ಬೆಳಗು, ಸಮಗ್ರ ಸಾಹಿತ್ಯ, ಕುವಲಯ ಧಾರೆ, ಕುವಲಯ ಕಲೆಗಳು, ಪೋಸ್ಟ್ ಕೊಲೋನಿಯಲ್ ಸ್ಟೇಟ್ ಇನ್ ಇಂಡಿಯಾ, ದ ಮಾರ್ಕ್ಸಿಸ್ಟ್ ಪರ್ಸ್ಪೆಕ್ಟಿವ್, ಡಾಕ್ಟರೇಟ್ ಪಡೆದ ಪ್ರಬಂಧ, ಇನ್ನೂ ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಅವರನ್ನು ಸಂದರ್ಶನ ಮಾಡಿದಾಗ ಅವರಿಂದ ಬಂದ ಅನುಭವಗಳು ಹೀಗಿವೆ. ಎಲ್ಲರೂ ಇವರ ಕ್ಯಾಂಪಸ್ಗೆ ಬರಲೇಬೇಕು, ಇವರ ಸಾಧನೆಯನ್ನು ನೋಡಲೇಬೇಕು. ರಾಜಕೀಯ ಪಕ್ಷಗಳಲ್ಲಿ ನಿಮ್ಮಂತವರು ಯಾಕೆ ಧುಮುಕಿಲ್ಲ ಈ ರೀತಿಯಾಗಿ ಇಂಥ ಕಾನೂನುಗಳ ಮಾತನ್ನು ಹೇಳ್ತೇನೆ. ರಾಜಕೀಯ ಪಕ್ಷಗಳು ಸೀಮಿತವಾದಂತಹ ಸಿದ್ಧಾಂತಗಳನ್ನು ಇಟ್ಕೊಂಡು ಹೋಗ್ತವೆ. ನಾನು ಹೇಳ್ಬಾರ್ದು ಈ ಮಾತನ್ನು, ಆದ್ರೂ ಹೇಳ್ತೇನೆ. ಕಮ್ಯುನಿಸ್ಟ್ ಪಕ್ಷಗಳು ಅಂತ ಹೆಸರಿಟ್ಕೊಂಡಿದ್ರು ಕೂಡ ಮಾರ್ಕ್ಸ್ವಾದವನ್ನ ಎಲ್ಲಿ ಅನುಸರಿಸ್ತಾ ಇವೆ ಅನ್ನೋ ಪ್ರಶ್ನೆ ಇದೆ. ನಾನು ಮಾರ್ಕ್ಸ್ವಾದಿ, ಯಾವ ಕಮ್ಯುನಿಸ್ಟ್ ಪಕ್ಷಕ್ಕೂ ಸೇರದೆ ಇರೋದು. ಯಾಕೆ ಅಂತಂದ್ರೆ ನನ್ನ ಪ್ರಕಾರ ಭಾರತೀಯ ಕಮ್ಯುನಿಸ್ಟ್ ಪಕ್ಷಗಳು ಮಾರ್ಕ್ಸ್ವಾದವನ್ನ ಸಂಪೂರ್ಣವಾಗಿ ಬದಿಗಿಟ್ಟು ಕೆಲಸ ಮಾಡ್ತಾ ಇದೆ. ಇದು ವಸ್ತುಸ್ಥಿತಿ. ಈಗ ಭಾರತ ದೇಶದಲ್ಲಿ ಕಮ್ಯುನಿಸ್ಟ್ ರಾಜ್ಯಗಳ ಯಾವ ರಾಜ್ಯಗಳಲ್ಲಿ ಕಮ್ಯುನಿಸ್ಟ್ ವಾದಗಳನ್ನ ಅಳವಡಿಕೆ ಆಗಿತ್ತು ಸರ್? ಈಗ ಬಂಗಾಳನಾಗ ನಿಮ್ಗೆ ಅಲ್ಲಿ ಒಂದು ಮಾತು ಸ್ಪಷ್ಟಪಡಿಸ್ತೇನೆ. ಕಮ್ಯುನಿಸ್ಟ್ ಪಾರ್ಟಿ ಅಂತ ಹೆಸರಿಟ್ಕೊಂಡ್ರೆ ಅದು ಮಾರ್ಕ್ಸ್ವಾದಿ ಪಕ್ಷ ಅಲ್ಲ. ಮಾರ್ಕ್ಸ್ವಾದವನ್ನ ಜಾರಿಗೆ ತರುವಂತಹ ಸಿದ್ಧಾಂತವನ್ನ ಅನುಸರಿಸಬೇಕು. ನನ್ನ ಪ್ರಕಾರ ಇವತ್ತು ಅಧಿಕೃತ ಕಮ್ಯುನಿಸ್ಟ್ ಪಕ್ಷಗಳು ಎಷ್ಟು ದೇಶದಲ್ಲಿದೆ, ಅವು ಯಾವುದೂ ಕೂಡ ಮಾರ್ಕ್ಸ್ವಾದವನ್ನ ಯಥಾವತ್ತಾಗಿ ತನ್ನ ಪಕ್ಷಗಳಲ್ಲಿ ಅಳವಡಿಸಿಕೊಂಡಿಲ್ಲ ಅನ್ನೋದು ಸ್ಪಷ್ಟ ಅಭಿಮತ ನಮ್ದು. ಸರ್, ಒಂದು ಸಣ್ಣ ರಷ್ಯಾ ಪ್ರಶ್ನೆ. ಲೆನಿನ್ ವಾದವನ್ನ ತಾವು ಎಷ್ಟರ ಮಟ್ಟಿಗೆ ಇಂಡಿಯಾಕ್ಕೆ ಅದು ಬೇಕಾ ಬೇಡವಾ? ನಿಮ್ಗೊಂದು ಮಾತು ಹೇಳ್ತಾನೆ. ಲೆನಿನ್ ಮಾರ್ಕ್ಸ್ ಅನುಯಾಯಿ. ಲೆನಿನ್ ವಾದ ಏನಿದೆ, ಇದು ಮಾರ್ಕ್ಸ್ ವಾದವನ್ನ ರಷ್ಯಾದಲ್ಲಿ ಜಾರಿಗೆ ತಂದಂಥದ್ದು ಲೆನಿನ್ ವಾದ. ನಾನು ಲೆನಿನ್ ವಾದ, ಗಾಂಧಿವಾದ ಅನ್ನೋ ಒಂದು ಪುಸ್ತಕ ಬರೆದಿದ್ದೇನೆ, ಕಂಪ್ಯಾರಿಟಿವ್ ಅನಾಲಿಸಿಸ್. ಪ್ರಶ್ನೆ ಏನಿದೆ ಅಂತಂದ್ರೆ, ಯಾವಾಗ್ಲೂ ಒಂದು ಮಾತು ನೆನಪಿಟ್ಕೋಬೇಕು. ಮಾರ್ಕ್ಸ್ ವಾದವನ್ನ ಆಯಾ ದೇಶದ ಸ್ಥಿತಿಗತಿಗಳಿಗೆ ಅನುಸರಿಸಿ ಅಳವಡಿಸ್ಕೋಬೇಕೆ ಹೊರತು ಅದು ಕಾಪಿರೈಟ್ ಮಾಡೋದ ಕಾಪಿ ಕ್ಯಾಟ್ ಮಾಡೋದಲ್ಲ ಯಾವಾಗ್ಲೂ ಕೂಡ. ಯಾಕೆಂದ್ರೆ ಪ್ರತಿ ದೇಶದ ಸನ್ನಿವೇಶಗಳು ಕೂಡ ಬೇರೆ ಬೇರೆ ಇರುತ್ತೆ, ವಸ್ತುಸ್ಥಿತಿಗಳು ಬೇರೆ ಬೇರೆ ಇರುತ್ತೆ. ವಾಸ್ತವಿಕತೆಗೆ ಅನುಗುಣವಾಗಿ ಮಾರ್ಕ್ಸ್ವಾದವನ್ನ ಅಳವಡಿಸ್ಕೋಬೇಕಾಗತ್ತೆ. ಆ ರೀತಿ ಅಳವಡಿಸ್ಕೊಂಡು ಚೈನಾದಲ್ಲಿ
ಭೋಪಾಲ್ ಅಳವಡಿಸ್ಕೊಂಡ್ರು, ಅಲ್ಲೂ ಕೂಡ ಕೆಲವು ವಿಭಿನ್ನತೆಗಳಿದೆ. ಆ ದೃಷ್ಟಿಯಿಂದ ಸಂಪೂರ್ಣವಾಗಿ ಮಾರ್ಕ್ಸ್ವಾದವನ್ನ ಜಾರಿ ತಂದಂತಹ ದೇಶ ಇವತ್ತಿನ ತನಕ ಇಲ್ಲ, ಆಗ್ಬೇಕಾಗಿದೆ. ಓಕೆ. ಆಮೇಲೆ ನೀವು ಸಾಮಾಜಿಕ ವಿಜ್ಞಾನಿ ಅಂತ ಅನಿಸ್ಕೊಂಡ್ರಿ. ನಮ್ಮ ವೀಕ್ಷಕರಿಗೆ ಎದಕ್ಕೆ ಅದು ಸಾಮಾಜಿಕ ವಿಜ್ಞಾನಿ ಅಂತ ಪದ ಕೊಟ್ಟರು? ತಮ್ಗೊಂದು ವಿಷಯವನ್ನು ತಿಳಿಸ್ತೇನೆ, ನಾನು ಇದಕ್ಕೆ ಎಲ್ಲೂ ಪ್ರಚಾರ ಕೊಟ್ಟಿಲ್ಲ. ಇಂಡಿಯನ್ ಅಕಾಡೆಮಿ ಆಫ್ ಸೋಷಿಯಲ್ ಸೈನ್ಸಸ್, ಭಾರತದ ಸಮಾಜ ವಿಜ್ಞಾನಿಗಳ ಅಕಾಡೆಮಿ ಅದು. ಆ ಅಕಾಡೆಮಿ ಫಸ್ಟ್ ಗೋಲ್ಡ್ ಮೆಡಲ್ ಇಂಟ್ರೊಡ್ಯೂಸ್ ಮಾಡಿದ್ರು 2010. ಫಸ್ಟ್ ಗೋಲ್ಡ್ ಮೆಡಲ್. ಆ ಫಸ್ಟ್ ಗೋಲ್ಡ್ ಮೆಡಲ್ ಅನ್ನ ನನಗ್ ಕೊಟ್ರು ಅವರು. ನಾನು ತಗೊಳ್ಳಲ್ಲ ಅಂತ ಹೇಳಿದೆ. ಯಾಕೆ ಅಂತ ಕೇಳಿದ್ರು. ಯಾಕೆ ಕೊಡ್ತೀರಿ, ವಿವರಣೆ ಕೊಡಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಸರ್, ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಒಂದು ಇಡೀ ದಿನ ಈ ವಿಷಯ ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದ್ವಿ. ನಮ್ಮ ದೇಶದಲ್ಲಿ ಸಮಾಜ ವಿಜ್ಞಾನಿಗಳು ಸಾಕಷ್ಟು ಸಿದ್ಧಾಂತಗಳನ್ನು ಬರೆದಿದ್ದಾರೆ, ಆದ್ರೆ ಬರೆದ ಸಿದ್ಧಾಂತವನ್ನ ಕಾರ್ಯರೂಪಕ್ಕೆ ತಂದವ್ರು ನೀವೊಬ್ಬರೇ. ಆದ್ದರಿಂದ ಈ ಫಸ್ಟ್ ಗೋಲ್ಡ್ ಮೆಡಲ್ ನಿಮಗೆ ಕೊಡ್ತೀವಿ ಅಂತಂದ್ರು. ಬೆಸ್ಟ್ ಸೋಷಿಯಲ್ ಸೈಂಟಿಸ್ಟ್ ಆಫ್ ಇಂಡಿಯಾ ಅವಾರ್ಡ್ ನನಗೆ ಕೊಟ್ಟಿದೆ, ಎಲ್ಲೂ ಪ್ರಚಾರ ಮಾಡಿಲ್ಲ. ಓಕೆ ಸರ್, ಇನ್ನೊಂದು ಪ್ರಶ್ನೆ. ನೀವು ದ.ರಾ ಬೇಂದ್ರೆಯವರ ನಿಮ್ಮ ವಿಶ್ವ ಶರ್ಮ ಚೇತನದಲ್ಲಿ ಆವರಣದಲ್ಲಿ ದ.ರಾ ಬೇಂದ್ರೆಯವರ ಸ್ಮಾರಕ ನಿರ್ಮಾಣ ಮಾಡಿದ್ರಿ. ಯಾಕಿರ್ಬೋದು? ನನಗಂದು ಕುತೂಹಲ ಅದ. ಯಾಕೆ ಇರ್ಬೋದು ಸ್ಮಾರಕ ನಿರ್ಮಾಣ ಮಾಡಿದ್ರಿ ದ.ರಾ ಬೇಂದ್ರೆಯವರು? ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಒಂದು ದುರಂತ ಅಂತ ಹೇಳ್ಬೇಕು. ಬೇಂದ್ರೆಯವರ ಸಮಗ್ರ ಸಾಹಿತ್ಯವನ್ನ ಸೈದ್ಧಾಂತಿಕ ದೃಷ್ಟಿಯಿಂದ, ಸೈದ್ಧಾಂತಿಕ ಕ್ರಾಂತಿಕಾರಿ ದೃಷ್ಟಿಯಿಂದ ನೋಡಿದವರೇ ಇಲ್ಲ. ದುರಂತ ಇದು. 4 ಸಾಲು ಹೇಳ್ತೇನೆ, ಬೇಂದ್ರೆಯವರ ಸಾಲುಗಳಿದು. ಇದು ಬೇಂದ್ರೆಯವರ ಸಾಲುಗಳು ಅಂತಲೇ ಅನೇಕರಿಗೆ ಗೊತ್ತಿಲ್ಲ. ಏನ್ ಹೇಳಿದ್ದಾರೆ? ದುಡಿಯುವ ಬಡವರು ನಾಡಿನ ಒಡೆಯರು, ದುಡಿಯದ ಒಡೆಯರು ಕಾಣದ ಹಾದಿಯ ಹಿಡಿಯವರು. ಯಾರ ಸಾಲಿದು? ದ.ರಾ ಬೇಂದ್ರೆ. ಯಾವ ಸಿದ್ಧಾಂತ ಇದು? ಮಾರ್ಕ್ಸ್ವಾದಿ ಸಿದ್ಧಾಂತ. ಯಾರು ಹೇಳ್ಬೇಕಿದನ್ನ? ಈಗ ನಾನು ಹೊಸ ಒಂದು ಪುಸ್ತಕ ರಚನೆ ಮಾಡಬೇಕು ಅಂತ ಸಿದ್ಧ ಮಾಡ್ಕೊಳ್ತಾ ಇದ್ದೇನೆ. ಅದರ ಹೆಸರು ಬೇಂದ್ರೆಯವರ ಸಮಗ್ರ ಸಾಹಿತ್ಯದಲ್ಲಿ ಸೈದ್ಧಾಂತಿಕ ಕ್ರಾಂತಿಕಾರಿ ಅಂತಃ ದರ್ಶನ ಅನ್ನೋ ಹೊಸ ಪುಸ್ತಕವನ್ನ, ಅದು ಹೊರಗೆ ಬಂದ್ರೆ ಗೊತ್ತಾಗುತ್ತೆ. ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಬೇಂದ್ರೆಯವರ ಪ್ರಸಂಗಗಳು ಅಂದ್ರೆ ಎಸ್ಸೆಸ್, ಪ್ರಬಂಧಗಳು, ಸಮಗ್ರ ಸಾಹಿತ್ಯ, ಸಾಹಿತ್ಯ ವಿರಾಟ್ ಸ್ವರೂಪ. ಅದ್ರಲ್ಲಿ ಒಂದು ಎಸ್ಸೆ ಇದೆ, ಬಡತನ ಸಾರ್ವಭೌಮ ವಸ್ತುವಾದೀತೆ, ಸಾಹಿತ್ಯದ ಸಾರ್ವಭೌಮ ವಸ್ತುವಾದೀತೆ ಅಂತ ಅದರ ಹಣೆ ಬರಹ, ಟೈಟಲ್. ಅದರಲ್ಲಿ ಕೊನೆ ಮಾತು ಏನ್ ಮಾಡಿದ್ದಾರೆ, ಇಡೀ ಸಂಕ್ಷಿಪ್ತವಾಗಿ ಅನಾಲಿಸಿಸ್ ಹೇಳ್ತೇನೆ. ಬಡತನ ಸಿರಿವಂತರ ಸೃಷ್ಟಿ, ಬಡತನ ಸಿರಿವಂತರ ಸೃಷ್ಟಿ, ಇದು ನಿನ್ನ ಹಣೆ ಬರಹ ಅಂತ ಹಣೆ ಪಟ್ಟಿ ಹಚ್ಚಿ ಬಡವರನ್ನ ಅದರ ವಿರುದ್ಧ ಹೋರಾಟ ಮಾಡ್ಲಿಕ್ಕೂ ಕೂಡ ಶಕ್ತರಾದಂತೆ ನೋಡ್ಕೊಂಡಿದ್ದಾರೆ ಶ್ರೀಮಂತರು. ಕೊನೆ ಸಾಲು, ಆ ವ್ಯಾಸದ ಕೊನೆ ಸಾಲು ಏನು ಅಂತಂದ್ರೆ, ಬಡತನ ನಿರ್ಬೀಜಗೊಳ್ಳಬೇಕು. ಇಡೀ ಸಾಹಿತ್ಯದಲ್ಲಿ ಎಲ್ಲಾದ್ರೂ ಈ ಶಬ್ದ ಬಳಕೆ ನೋಡಿದ್ದೀರಾ? ನಿರ್ಬೀಜಗೊಳ್ಳಬೇಕು. ಬರೀ ಬೇರೆ ಸಮೇತ ಕಿತ್ತು ಸಾಲೋದಿಲ್ಲ, ನಿರ್ಬೀಜಗೊಳ್ಳಬೇಕು. ಇದು ಬೇರೆ, ಇದು ಬೇರೆ, ಇದು ಬೇಂದ್ರೆ. ಕಿಕ್ಕಿರಿ ತುಂಬಿದೆ ಭೂಮಿಯ ಕಣಜ, ಕಕ್ಕಸ ಬಿಡುತ್ತಿದ್ದ ಬೊಕ್ಕಸ ದೊಡಲು, ಬಡವೋ ಬರಿದೋ ಬರಿದು, ತೆರವೋ ತೆರವು, ಬಡವರ ಬಗ್ಗರ ತುತ್ತಿನ ಚೀಲ. ಈ ಬೇಂದ್ರೆಯವ್ರನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ? ಇದು ಕಾಂಟ್ರಡಿಕ್ಷನ್. ಈ ಕಾಂಟ್ರಡಿಕ್ಷನ್ಸ್ ಇನ್ ಈಸ್ ಲಿಟ್ರೇಚರ್ ಸ್ಟಡಿ ಮಾಡ್ಬೇಕಾಗ್ತಿದೆ. ನಮ್ಗೊಂದೇ ಸೆಂಟೆನ್ಸ್, ಅವ್ರು ತೀರ್ಕೊಳ್ಳೋಕ್ಕಿಂತ ಮೊದಲು 1981 ಅವ್ರ ಹುಟ್ಟಹಬ್ಬಕ್ಕೆ ಅವ್ರನ್ನ ಇಂಟರ್ವ್ಯೂ ಮಾಡಿದೆ ನಾನು. ಆ ಇಂಟರ್ವ್ಯೂನಲ್ಲಿ ಮೊದಲನೇ ಸೆಂಟೆನ್ಸ್ ಅವ್ರು ಹೇಳಿದ್ದೇನ್ ಗೊತ್ತೇನು ನಿಮ್ಗೆ? ಇಂಗ್ಲಿಷ್ ನಲ್ಲಿ ಹೇಳಿದ್ರು, ವಿ ಹ್ಯಾವ್ ಡೆಮೋಕ್ರಸೀಸ್ ಅಂಡ್ ಡೆಮೊನಾಕ್ರಸೀಸ್. ಡೆಮೊನಾಕ್ರಸಿ ಅನ್ನೋ ಶಬ್ದ ಡಿಕ್ಷನರಿಯಲ್ಲಿ ಇಲ್ಲ, ಬಳಸ್ತಾರೆ ಬೇಂದ್ರೆಯವರು. ವಿ ಹ್ಯಾವ್ ಟು ಡೆಮಾಲಿಷ್ ಡೆಮೊನಾಕ್ರಸೀಸ್ ಅಂಡ್ ಎಸ್ಟಾಬ್ಲಿಷ್ ಡೆಮೋಕ್ರಸೀಸ್. ವಿವರಣೆ ಕೊಡ್ತಾ ಹೇಳ್ತಾರೆ,
ಡೆಮೊಕ್ರಸಿ ಅಂದ್ರೆ ರಾಕ್ಷಸರ ರಾಜ್ಯ. ರಾಕ್ಷಸರ ರಾಜ್ಯನೂ ಇದೆ, ಪ್ರಜಾರಾಜ್ಯನೂ ಇದೆ. ಪ್ರಜಾರಾಜ್ಯ ರಾಕ್ಷಸರ ರಾಜ್ಯವನ್ನ ನಿರ್ಮೂಲನೆ ಮಾಡಿ ಪ್ರಜಾರಾಜ್ಯವನ್ನ ಸ್ಥಾಪಿಸಬೇಕು ಅನ್ನೋ ಮಾತನ್ನ ಬೇಂದ್ರೆಯವರು ತಮ್ಮ ಕೊನೆಯ ಸಂದರ್ಶನ ತೀರ್ಕೊಳ್ಳೋಕ್ಕಿಂತ ಮೊದಲು ನನಗೆ ಕೊಟ್ಟ ಸಂದರ್ಶನದಲ್ಲಿ ಹೇಳಿದ್ದಾರೆ. ನಾನು ಇದನ್ನು ದಾಖಲಿಸಿದ್ದೇನೆ. ಇದು ಬೇಂದ್ರೆ. ಈ ಬೇಂದ್ರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಬಹಳ ಪ್ರಯತ್ನ ಮಾಡಬೇಕು. ಅವರ ಸಮಗ್ರ ಸಾಹಿತ್ಯವನ್ನ ಸೈದ್ಧಾಂತಿಕ ದೃಷ್ಟಿಯಿಂದ, ಕ್ರಾಂತಿಕಾರಿ ದೃಷ್ಟಿಯಿಂದ ನೋಡೋ ಕೆಲಸ ಮಾಡಬೇಕು. ಅದನ್ನ ಆದಷ್ಟು ಶೀಘ್ರದಲ್ಲಿ ಸಮಾಜಕ್ಕೆ ಕೊಡೋ ಪ್ರಯತ್ನವನ್ನ ನಾನು ಮಾಡ್ತೇನೆ. ಸಿರಿವಂತರು ಸೃಷ್ಟಿಸಿದ ಸಮಾಜ ಇದು ವರ್ಗ ಸಮಾಜ, ಇದು ವರ್ಗಭೂಯಿಷ್ಠ ಸಮಾಜ. ಸಿರಿವಂತರೇ ಆಳೋದು. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಆಳೋದು ಸಿರಿವಂತರೇ. ಇದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಸಮಗ್ರವಾದ ಹೋರಾಟ ನಡಿಬೇಕು. ಈ ಸಮಾಜದ ಸಮಗ್ರ ಪರಿವರ್ತನೆಗೆ. ಆ ಸಮಗ್ರ ಪರಿವರ್ತನೆ ಯಾವುದು ಅಂತಂದ್ರೆ ಸಮಾಜವಾದಿ ರಾಜ್ಯವನ್ನ ಸೃಷ್ಟಿ ಮಾಡೋದು. ನಿಜವಾದ ಸಮಾಜವಾದಿ ರಾಜ್ಯ, ಬರೀ ಹೆಸರಿಗೆ ಸಮಾಜವಾದಿ ಅಲ್ಲ. ಅಂತಹ ಹೊಸ ಸಮಾಜವನ್ನು ಕಟ್ಟೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅಂತಹ ಕರ್ತವ್ಯಕ್ಕೆ ಪ್ರತಿಯೊಬ್ಬ ಪ್ರಜೆ ತಯಾರಾಗಬೇಕು. ಕೇವಲ ಭಾರತದಲ್ಲ, ಇಡೀ ವಿಶ್ವದಲ್ಲಿ ಈ ಹೊಸ ಸಮಾಜ ಸೃಷ್ಟಿ ಆಗುವ ಹಾಗೆ ಪ್ರಯತ್ನಗಳಾಗಬೇಕಾಗಿದೆ. ಮಾರ್ಕ್ಸ್ವಾದ ನಿಜವಾಗಿಯೂ ಮಾನವೀಯವಾದ. ಬೇಂದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ, ನವಮಾನವೀಯ ಆವಿರ್ಭಾವ ಆಗಬೇಕು. ನವಮಾನವೀಯ ಆವಿರ್ಭಾವ ಆಗಬೇಕು. ಅದು ಮಾರ್ಕ್ಸ್ನ ದೃಷ್ಟಿ ಕೂಡ. ಅದರಿಂದ ಈ ಹೊಸ ಸಮಾಜ ದೃಷ್ಟಿ ಆದಾಗ ನಿಜವಾದ ಸರಿಸಮಾನತೆ ಹಾಗೂ ನಿಜವಾದ ನೆಮ್ಮದಿ ಇರ್ತದೆ. ಅಲ್ಲಿ ತನಕ ಈರ್ಷೆ ಎಲ್ಲ ಯಾವಾಗ್ಲೂ ಇರ್ತದೆ. ಈರ್ಷೆಯನ್ನು ಉಂಟು ಮಾಡೋದ್ರಿಂದಲೇ ಇಡೀ ಆಡಳಿತ ನಡೆಯೋದು. ಇದನ್ನ ನಾವು ನೆನ್ಪಿಟ್ಕೋಬೇಕು. ಇವತ್ತಿನ ಕಾಲದಲ್ಲಿ MLAಗಳು MP ಗಳು ಅವ್ರ ಬಗ್ಗೆ ಅವರು ಕಡೆ ಏನು ಹಣ ಇದ್ರೇನೆ ಆಗ್ತಾರ ಅಂತೀರಾ, ಏನೋ ಬಡವರು ಕೂಡ ಏನೋ MLA ಆಗ್ಬೋದು, MP ಆಗ್ಬೋದು ಅಂತ? ಒಂದು ಮಾತನ್ನು ಹೇಳಿ ಬಯಸ್ತೇನೆ. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಆಯ್ತು. 1950ರಿಂದ ಪ್ರಜಾ ಗಣರಾಜ್ಯ ಆಯ್ತು. ಸಂವಿಧಾನ ಜಾರಿಗೆ ಬಂತು. 1950 ಜನವರಿ 26ರಿಂದ ಇವತ್ತಿನ ತನಕ ಎಷ್ಟು ಸರ್ಕಾರಗಳು, ಯಾವುದೇ ಪಕ್ಷದಿರ್ಲಿ, ಎಷ್ಟು ಸರ್ಕಾರಗಳು ಜಾರಿಗೆ ಬಂದಿವೆ, ಎಲ್ಲವೂ ಕೂಡ ಕ್ಯಾಪಿಟಲಿಸ್ಟ್ ರೂಲ್ಡ್ ಸೊಸೈಟೀಸ್. ಇವತ್ತಿಗೂ ಕೂಡ ಯಾವುದೇ ಪಕ್ಷ ಬರಲಿ, ಇದು ಅರ್ಥ ಆಗದೆ ಇರೋ ಹಾಗೆ ಅಂಬೇಡ್ಕರ್ ಚಾಚ್ತಾರೆ, ಸಂವಿಧಾನ ಚಾಚ್ತಾರೆ. ಸಂವಿಧಾನನೂ ಜಾರಿಯಲ್ಲಿಲ್ಲ, ಅಂಬೇಡ್ಕರ್ ತತ್ವಗಳು ಜಾರಿಯಲ್ಲಿಲ್ಲ. ಇದು ತೋರಿಕೆ ಮಾತ್ರ. 78 ವರ್ಷಗಳ ಕಾಲ ಎಲ್ಲ ಪಕ್ಷಗಳು ಕೂಡ ಭಾರತೀಯ ಶ್ರೀಸಾಮಾನ್ಯನ ಕಣ್ಣಿಗೆ ಮಣ್ಣನ್ನು ಎರಚಿ ತಮ್ಮ ಆಳ್ವಿಕೆಯನ್ನು ಪ್ರಜಾಸತ್ತಾತ್ಮಕ ಮುಖವಾಡವನ್ನ ಹಾಕೊಂಡು ನಿರಂಕುಶ ಅಧಿಕಾರವನ್ನು ನಡೆಸ್ತಾ ಬಂದಿವೆ. ಇದು ವಾಸ್ತವಿಕ ಸತ್ಯ ಸ್ಥಿತಿ. ಇದು ಅರ್ಥ ಮಾಡ್ಕೊಳ್ಳದೆ ಜನ ಮೋಸ ಹೋಗ್ತಾ ಇದ್ದಾರೆ. ಯಾಕೆಂತಂದ್ರೆ ಎಲ್ಲ ಫ್ರೀ ಬೀಸ್ ಗೊತ್ತಿದೆಯಲ್ಲ ನಿಮ್ಗೆ. ಅದು ಪುಕ್ಕಟ್ ಕೊಟ್ಟೆ, ಇದು ಪುಕ್ಕಟ್ ಕೊಟ್ಟೆ. ಮತ ಬ್ಯಾಂಕುಗಳ ಸಿದ್ಧತೆಗೆ ಎಲ್ಲ ತಯಾರಿ ಮಾಡ್ತಾರೆ ಹೊರತು ವಾಸ್ತವವಾಗಿ ಶ್ರೀಸಾಮಾನ್ಯನ ಸುಖಕ್ಕಾಗಿ, ಸರಿಸಮಾನತೆಗಾಗಿ ಯಾವ MLAನೂ ಕೆಲಸ ಮಾಡಲ್ಲ, ಯಾವ ಸರ್ಕಾರನೂ ಕೆಲಸ ಮಾಡಲ್ಲ. ಇದು ನನ್ನ ಖಚಿತವಾದಂತಹ ಅಭಿಪ್ರಾಯ. ಇದರಲ್ಲಿ ಎರಡನೇ ಅಭಿಪ್ರಾಯ ಇಲ್ಲ. ಈಗ ಸರ್, ರಾಜಕೀಯದಲ್ಲಿ MLAಗಳು MP ಗಳು ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿರ್ತಾರೆ ಸರ್. ತಾವು ಯಾವುದೇ ರಾಜಕೀಯ ಸ್ಥಾನಮಾನ ಇಲ್ಲದೆ ITI ಕಾಲೇಜ್ ಆಗಲಿ, ಮೆಡಿಕಲ್ ಕಾಲೇಜ್ ಆಗಲಿ, ಎಲ್ಲ ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ. ಯಾವ ಒಂದು ನಿಮಗೆ ಮೋಟಿವ್ ಬಂದಿರಬೇಕು, ಅದನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಒಂದು ಮಾತನ್ನ ಹೇಳ್ತೇನೆ. ಇಲ್ಲಿ ಅನೇಕ ಪ್ರಜ್ಞಾವಂತರು, ಅನೇಕ ಶ್ರೇಷ್ಠರು ನಮ್ಮ ಕ್ಯಾಂಪಸ್ನ ವಿಸಿಟ್ ಮಾಡಿದ್ದಾರೆ. ಅನೇಕರು, ಒಬ್ಬರಲ್ಲ ಇಬ್ಬರಲ್ಲ. ಅವ್ರು ಹೇಳಿದ್ದಾರೆ, ಒಂದು ಮಾತನ್ನು ಹೇಳಿ ಬಯಸ್ತೇನೆ. ಏನು ಅಂತಂದ್ರೆ, ದಿನಗೂಲಿ ನೌಕರರು ರಾಜ್ಯದಲ್ಲಿ 66,000 ಜನರನ್ನ ಖಾಯಂ ಮಾಡಿದಾಗ
ನಾನು ಅವ್ರಿಗೊಂದು ಕರೆ ಕೊಟ್ಟೆ, ಹಾಂ ನೋಡಿ ನಿಮ್ಮನ್ನೆಲ್ಲ ಹೋರಾಟದಿಂದ ಕಾಯಂ ಮಾಡಿಸಿದ್ದೇನೆ, ಶಿಕ್ಷಣ ನಿಧಿಯನ್ನ ಸ್ಥಾಪಿಸ್ಬೇಕು ಅಂತ ನನಗೊಂದು ಉದ್ದೇಶ ಇದೆ. ಹಾಂ ನಿಮಗೇನ್ ಬಾಕಿ ವೇತನ ಕೊಡಿಸಿದ್ದೀನಿ ಅದನ್ನು ಸಣ್ಣ ಸಣ್ಣ ಕಾಣಿಕೆಗಳು ಕೊಡ್ರಪ್ಪ, ಅದನ್ನ ಇಟ್ಕೊಂಡು ನಾವು ಶಿಕ್ಷಣ ನಿಧಿಯನ್ನು ಮಾಡೋಣ. ಅದು ಶಿಕ್ಷಣ ಪ್ರಸಾರಕ್ಕಾಗಿ ಅದರಲ್ಲೂ ಕೂಡ ಶ್ರೀಸಾಮಾನ್ಯನ ಶಿಕ್ಷಣಕ್ಕೆ ಪೂರಕವಾಗುವಂತೆ ಕಟ್ಟೋಣ ಅಂತ ಕರೆ ಕೊಟ್ಟೆ. ಎಲ್ಲರೂ ಕಾಂಟ್ರಿಬ್ಯೂಷನ್ಸ್ ಕೊಟ್ಟರು. ಆ ಬಡವರ ಕಾಂಟ್ರಿಬ್ಯೂಷನ್ಸ್ ಇಂದ ಕಟ್ಟಿದ ಸಂಸ್ಥೆ ವಿಶ್ವಶ್ರಮ ಚೇತನ, ಏಕಮೇವ ಸಂಸ್ಥೆ. ಇಡೀ ದೇಶದಲ್ಲಿ ದುಡಿಯುವ ಬಡವರು ಕಾಣಿಕೆಗಳ ಮೂಲಕ ಕಟ್ಟಿದ ಏಕಮೇವ ಸಂಸ್ಥೆ ವಿಶ್ವಶ್ರಮ ಚೇತನ. ಅಭಿಮಾನದಿಂದ ಈ ಮಾತನ್ನು ಹೇಳಿ ಬಯಸ್ತೇನೆ. ಇಲ್ಲಿ ಎಂತೆಂಥ ಸಂಸ್ಥೆಗಳು ಕಟ್ಟಿದ್ದೇವೆ ಅಂತಂದ್ರೆ, ಬೇಂದ್ರೆಯವರ ಹೆಸರಿನಲ್ಲಿ 7 ಸ್ಮಾರಕಗಳು ನಮ್ಮ ಕ್ಯಾಂಪಸ್ ನಲ್ಲಿದೆ. 7 ಸ್ಮಾರಕಗಳು ಬಹಳ ಮಹತ್ವದ್ದು. ಅಷ್ಟೇ ಅಲ್ಲ, ITI ನಿಂದ ಶುರು ಮಾಡಿದ್ವಿ. ITI ಇದೆ, 33 ವರ್ಷ ಆಯ್ತು ITI ಶುರು ಮಾಡಿ. ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ ಇದೆ, 32 ವರ್ಷ ಆಯ್ತು ಶುರು ಮಾಡಿ. ಅದೇ ರೀತಿ ಈ 10 ವರ್ಷಗಳ ಹಿಂದೆ ಆಯುರ್ವೇದ ಮಹಾವಿದ್ಯಾಲಯವನ್ನು ಶುರು ಮಾಡಿದ್ದೇವೆ. ಬೇಂದ್ರೆ ಸಂಶೋಧನಾ ಸಂಸ್ಥೆ ಇದೆ, ಬೇಂದ್ರೆ ಸಂಗೀತ ಅಕಾಡೆಮಿ ಇದೆ, ಬೇಂದ್ರೆಯವರ ವಿವಿಧ ಪ್ರಯೋಗಗಳನ್ನು ಸಂಶೋಧನೆಗಳನ್ನು ಮಾಡೋದಕ್ಕೆ ಸಂಶೋಧನಾ ಸಂಸ್ಥೆ ಇದೆ. ಈ ಎಲ್ಲವೂ ಕೂಡ ಈ ಒಂದು ಕ್ಯಾಂಪಸ್ ನಲ್ಲಿ ನಾವು ಮಾಡಿದ್ದೇವೆ. ಅಷ್ಟೇ ಅಲ್ಲ, ಮಾರ್ಕ್ಸ್ವಾದಿ ಸಂಶೋಧನಾ ಸಂಸ್ಥೆಯು ಕೂಡ ನಮ್ಮ ಸಂಸ್ಥೆಯಲ್ಲಿದೆ. ಅದರಿಂದ ಇದು ಒಂದು ರೀತಿ ವಿಶಿಷ್ಟವಾದಂತಹ ಪ್ರಯೋಗ. ಆ ಪ್ರಯೋಗ ಮಾಡುವಂತಹ ಒಂದು ಸೌಭಾಗ್ಯ ನನಗೆ ಈ ರಾಜ್ಯದ ಬಡ ದಿನಗೂಲಿ ನೌಕರು ಕೊಟ್ರು ಅನ್ನೋದಕ್ಕೆ ನನಗೆ ಸಂತೋಷ ಆಗಿದೆ. ಇದು ಚಿರಂತನವಾಗಿರ್ಬೇಕು. ಚಿರಂತನವಾಗಿ ಬಡವರ ಸೇವೆಗೆ, ಸಮಾಜದ ಸಮಾನತೆಯ ನಿರ್ಮಾಣಕ್ಕೆ ಕೆಲಸ ಮಾಡುವಂತಹ ಒಂದು ವಿದ್ಯಾಸಂಸ್ಥೆಯಾಗಿ ರೂಪುಗೊಂಡಿದೆ ಅನ್ನೋ ಮಾತನ್ನ ಬಹಳ ಅಭಿಮಾನದಿಂದ ಹೇಳ ಬಯಸ್ತೇನೆ. ಸರ್, ಇನ್ನೊಂದು ಕೊನೆಯ ಪ್ರಶ್ನೆ. ನಾನು ಈಗ ನಿಮ್ಗೆ 97 ವರ್ಷ, ನಿಮ್ಗೆ 150 ವರ್ಷ ಆಗ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಂದು, ನಿಮ್ಮ ಆರೋಗ್ಯದ ಗುಟ್ಟೇನು? ಒಂದು ನನಗೆ ತಮಾಷೆ ಅನ್ಸುತ್ತೆ. ಯಾಕೆ ತಮಾಷೆ ಅನ್ಸುತ್ತೆ ಗೊತ್ತೇನು? ಮೈಸೂರಿನಲ್ಲಿ ಮಾಡಿದ್ರು ನನಗೆ ದಿನಗೂಲಿ ನೌಕರ ಕಾಯಂ ಆದಾಗ 6 ಜನ ಸಚಿವರಿದ್ರು ಆ ಸತ್ಕಾರ ಸಮಾರಂಭದಲ್ಲಿ. ಎಲ್ರು ತಮ್ಮ ವಿಶ್ ಲಿಸ್ಟ್ ಕೊಟ್ರು. ಶರ್ಮ ಅವ್ರು ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಅವ್ರು ಎಲ್ರು ಏಕಕಂಠದಲ್ಲಿ ಹೇಳಿದ್ದೇನು ಅಂತಂದ್ರೆ, ಶರ್ಮಾ ಅವರು 200 ವರ್ಷ ಬದುಕಬೇಕು ಅಂದ್ರು. ತಮಾಷೆ ಇದು. ನಾನು ಉತ್ತರ ಕೊಟ್ಟೆ, ಒಬ್ರು ಇಡೀ ಜಗತ್ತಿನಲ್ಲಿ 200 ವರ್ಷ ಬದುಕಿ ತೋರಿಸ್ಬಿಟ್ರಪ್ಪ, ನಾನು ಬದುಕ್ತೀನಿ ಅಂತ ಹೇಳಿ, ಅದ್ರ ಜೊತೆಗೆ ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳಿದೆ, ಐ ವುಡ್ ಲೈಕ್ ಟು ಲಿವ್ as long as I can kick injustice. The moment I lose my capacity to kick injustice, I'll kick the bucket and get lost ಅಂತ ಹೇಳಿದೆ. ಇದರ ಅರ್ಥ ಏನು ಅಂತಂದ್ರೆ, ನನಗೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಎಲ್ಲಿ ತನಕ ಶಕ್ತಿ ಇದೆಯೋ ಅಲ್ಲಿ ತನಕ ನಾನು ಬದುಕಬೇಕು. ಆ ಶಕ್ತಿ ಕಳ್ಕೊಂಡ ತಕ್ಷಣವೇ ಸಲಾಂ ಹಾಕ್ಬೇಕು, ಹೋಗ್ತಾ ಇರ್ಬೇಕು. ಈ ಮಾತು ಹೇಳಿದೆ ನಾನು. ಹೇಳೋ ಉದ್ದೇಶ ಇಷ್ಟೇ. ಇದು ಹೇಳೋ ಉದ್ದೇಶ ಇಷ್ಟೇ. ಎಷ್ಟು ದಿನ ಬದುಕ್ತೀವಿ ಅದು ಮಹತ್ವದ್ದಲ್ಲ, ಆದರೆ ಎಷ್ಟು ಸಾರ್ಥಕವಾಗಿ ನಮ್ಮ ಜೀವನವನ್ನ ನಾವು ಬದುಕ್ತೀವಿ ಅದು ಮುಖ್ಯ. ಇನ್ನೊಂದು ಮಾತನ್ನು ಹೇಳ್ತಾನೆ, 1 ವರ್ಷದ ಹಿಂದೆ ನನಗೆ ಹೊಸ ಜೀವ ಬಂದಿದೆ. ಸಾವು ಮತ್ತು ಜೀವ ಹೋರಾಟ. 2 ತಿಂಗಳ ಆಸ್ಪತ್ರೆಯಲ್ಲಿದ್ದೆ, ಹೊರಗೆ ಬಂದೆ. ನಾನು ಡಾಕ್ಟರ್ಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಹೊಸ ಜೀವ ಕೊಟ್ರಿ ಅಂತ ಹೇಳಿದೆ. ಅದಕ್ಕೆ ಡಾಕ್ಟರ್ಗಳು ಹೇಳಿದ್ದೇನು ಅಂತಂದ್ರೆ, ಶರ್ಮಾ ಅವರೇ, ನಮ್ಮ ಕಾಂಟ್ರಿಬ್ಯೂಷನ್ 50% ಅಷ್ಟೇ, ಇನ್ನು 50% ಕಾಂಟ್ರಿಬ್ಯೂಷನ್ ನಿಮ್ದೇ. ನಿಮ್ಮ ವಿಲ್ ಪವರ್ ಟು ಲಿವ್ ಅದು ಕೊಡ್ತು. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳಿದ್ರು, ನಾವು ನಿಮಗೆ ಹೊಸ ಜೀವ ಕೊಟ್ಟಾಗ ನಮಗೆ ಲಕ್ಷಾಂತರ ಜನಕ್ಕೆ ಸೇವೆ ಮಾಡಿದ ಸಮಾಧಾನ ಇದೆ ಅಂತ ಹೇಳಿ. ನಿಮ್ಮೊಬ್ಬರಿಗೆ ಜೀವ ಕೊಟ್ಟದಕ್ಕೆ ಲಕ್ಷಾಂತರ ಜನರ ಸೇವೆಯನ್ನು ಮಾಡಿದ ಸಮಾಧಾನ ನಮಗಿದೆ. ಇದು ಸಾರ್ಥಕ್ಯ. ನಮಸ್ಕಾರ. ಓಕೆ ಸರ್, ಇಂಥ ಒಂದು ಧೀಮಂತ ನಾಯಕ, ದಿನಗೂಲಿ ಹೋರಾಟಗಾರ, ಸಾಹಿತಿ, ಪ್ರೊಫೆಸರ್, ಡಾಕ್ಟರ್, ಹೀಗೆ
ನಾನಾ ತರದ ಪ್ರತಿಭೆಯುಳ್ಳ ಕಾನೂನು ಬಲಿದ ಕಾರ್ಮಿಕ ಮುಖಂಡ ನಮ್ಮ ಜೊತೆಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ.